ಸಕ್ಸಸ್ ಮತ್ತು ಯಶಸ್ಸಿನ ಪ್ಲ್ಯಾಟ್ಫಾರ್ಮೇ ಅತೃಪ್ತಿ. ಅದರಲ್ಲೂ ಹೊಸದಾಗಿ ಬರೆಯುವವರಿಗೆ ಹೆಚ್ಚಾಗಿ ಇದು ಕಾಡಿತ್ತು ಅಂದರೆ ಅವರು ಬೆಳೀತಾರೆ ಅಂತ ಅದರ ಅರ್ಥ. ಎಲ್ಲರಿಗೂ ನಮಸ್ಕಾರ, ಶುಭ ದಿನ. ಇವತ್ತು ನಾವು ಎಲ್ಲ ಇಲ್ಲಿ ಒಂದು ಸಾಹಿತ್ಯದ ಉತ್ಸವದಲ್ಲಿ ಭಾಗಿಯಾಗಿದ್ದೀವಿ. ವೇದಿಕೆಯಲ್ಲಿರುವ ಗಣ್ಯರಾದ ಶ್ರೀಮತಿ ಸುನಂದಮ್ಮ ಮೇಡಮ್ ಅವರು, ನಮ್ಮ ಈ ಹೊತ್ತಿಗೆಯ ಅಧ್ಯಕ್ಷೆಯಾಗಿರುವ ಜಯಲಕ್ಷ್ಮಿ ಪಾಟೀಲ್ ಅವರು, ಇಂದಿನ ಪ್ರಶಸ್ತಿಗಳನ್ನು ಗೆದ್ದುಕೊಂಡು ನಮಗೂ ಖುಷಿಯನ್ನು ಕೊಟ್ಟಿರುವಂಥ ಮನೋಹರ್ ಪೈ ಅವರು, ಹಾಗೆಯೇ ತಾರಿಣಿ ಶುಭದಾಯಿನಿ ಇವರಿಗೆ ಕೂಡ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಹೇಳ್ತೀನಿ. ಹಾಗೆಯೇ ಇನ್ನೊಬ್ಬರು ತೀರ್ಪುಗಾರರು, ಹಿರಿಯರು, ಶ್ರೀ ಆನಂದ್ ಅವರಿಗೆ ಕೂಡ, ಜುಂಜರವಾಡ ಅವರಿಗೆ ನನ್ನ ವಂದನೆಗಳು. ಈ ವರ್ಷದ ಕಥೆ ಕಾವ್ಯದ ಹಸ್ತಪ್ರತಿಗಳನ್ನು ಆಹ್ವಾನ ಮಾಡಿದಾಗ ಅಲ್ಲಿ ಬಂದ ಒಂದು ಪ್ರತಿಕ್ರಿಯೆ ನಿಜವಾಗ್ಲೂ ಬೆರಗುಗೊಳಿಸುವಂತಾಗಿತ್ತು. ನನಗೆ ಮೊದಲಿನ 2-3 ಸುತ್ತುಗಳಲ್ಲಿ ಏನು ಆಯ್ಕೆ ಮಾಡಿ ಅನಂತರ ಬಂದಂಥ 11 ಹಸ್ತಪ್ರತಿಗಳನ್ನು ನನಗೆ ಕೊಡಲಾಯಿತು. ಅದನ್ನು ಕೊನೆಯದಾಗಿ ನೋಡಿಬಿಟ್ಟು ಅದನ್ನಲ್ಲಿ ಯಾವುದನ್ನು ಆಯ್ಕೆ ಮಾಡ್ತೀರಿ ಅಂತ ನಾನು ಮೊದಲು ಆ ಪುಸ್ತಕದ ಕಟ್ಟು ಬಂದಾಗ ನನಗೆ ಒಂದು ಸಲ ಗಾಬರಿ ಆಯಿತು. 11 ಸಂಕಲನಗಳು, ಅದರಲ್ಲಿ ಸುಮಾರು 111-12ರಷ್ಟು ಕಥೆಗಳು. ಹಬ್ಬ ಅನಿಸಿದರೂ ಕೂಡ ನಾನು ಅದನ್ನು ಓದ್ತಾ ಹೋದ ಹಾಗೆ ನನಗೆ ನಮ್ಮ ಲೇಖಕರು, ನಮ್ಮ ಉತ್ಸಾಹಿ ಬರಹಗಾರರು ಯಾವ ರೀತಿಯಿಂದ ನಮ್ಮ ಈ ಹೊತ್ತಿಗೆಯ ಪ್ರಶಸ್ತಿಗಾಗಿ ಆಸಕ್ತಿಯನ್ನು ತೋರಿಸಿ, ತಮ್ಮ ಒಲವನ್ನು ತೋರಿಸಿ, ತುಂಬ ಮನಸ್ಸಿಟ್ಟು ತಮ್ಮ ಕಥೆಗಳನ್ನು ಕಳಿಸ್ಕೊಟ್ಟಿದ್ದಾರಲ್ಲ, ಇದು ನಮ್ಮ ಹೊತ್ತಿಗೆಗೂ ಒಂದು ಹೆಮ್ಮೆನೇ ಅಂತ ಅನ್ನಿಸ್ಬೋದು. ಈ ಹೊತ್ತಿಗೆಯ ಇಂಥ ಎಲ್ಲ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೀತಾ ಇವೆ. ನಾವು ಈ ವರ್ಷದ ಮತ್ತೊಂದು ಹೊನಲು ವಾರ್ಷಿಕೋತ್ಸವದ ಮೆಟ್ಲನ್ನು ಏರ್ತಾ ಇದ್ದೀವಿ. ಈ ಎಲ್ಲದರ ಹಿಂದಿರುವ ಒಬ್ಬ ಅಂತಃಕರಣ ಪೂರಿತ ಜೀವ ರೂವಾರಿ ಜಯಲಕ್ಷ್ಮಿ ಪಾಟೀಲ್ ಅವರಿಗೆ, ಹಾಗೂ ಅದರ ಜೊತೆಯಲ್ಲೇ ಇರುವ ನಮ್ಮ ಎಲ್ಲ ಈ ಹೊತ್ತಿಗೆಯ ಸದಸ್ಯರಿಗೂ ಕೂಡ ನನ್ನ ಶುಭಾಶಯಗಳು ಮತ್ತು ಅಭಿನಂದನೆಗಳು. ಕನ್ನಡ ಸಾಹಿತ್ಯ ಜಗತ್ತಿನ ಒಂದು ಪ್ರಮುಖ ಆಕರ್ಷಣೆ ಅಂದರೆ ಅದು ಕಥಾ ಸಾಹಿತ್ಯ. ಕಿರಿದರಲ್ಲಿ ಹಿರಿದನ್ನು ಕಟ್ಟಿಕೊಡುವ ಸಣ್ಣ ಕಥೆಗಳು ಬಹಳ ಬೇಗ ಜನರ ಮನಸ್ಸಿನಲ್ಲಿ ಸ್ಥಿರವಾಗಿ ನೆಲೆ ಆಗ್ತವೆ ಅನ್ನುವ ಒಂದು ಮಾತಿದೆ, ಅದು ಸುಳ್ಳಲ್ಲ. ಇಲ್ಲಿ ನಡೆಸುವ ಕಥೆಗಳಲ್ಲಿ ಬಂದಂಥ ಅಂತಿಮ ಸುತ್ತಿನ ಕಥೆಗಳಲ್ಲಿ ನನಗೆ ಕಂಡು ಬಂದಂಥ 1-2 ಅಂಶಗಳನ್ನು ನಾನು ತಿಳಿಸ್ತೇನೆ. ಕಥಾ ಸ್ಪರ್ಧೆಗಳು ಒಂದು ರೀತಿಯಲ್ಲಿ ಸಾಹಿತ್ಯಿಕ, ಮಾನಸಿಕ, ಕಾಲ್ಪನಿಕ ಪ್ರಯೋಗಶಾಲೆ ಆಗಿರ್ತವೆ. ಯಾಕಂದರೆ ಪ್ರಯೋಗಶಾಲೆಗಳಲ್ಲಿ ಹೇಗೆ ಒಂದು ಶೋಧನೆ, ಸಂಶೋಧನೆ ಮತ್ತು ಅನ್ವೇಷಣೆ ನಡೀತಾ ಇರ್ತದೆ ಬೇರೆ ಎಲ್ಲ ಪ್ರಯೋಗಶಾಲೆಗಳಲ್ಲಿ, ಅದೇ ರೀತಿಯಾಗಿ ಸಾಹಿತ್ಯಿಕ ಪ್ರಯೋಗಶಾಲೆಯಲ್ಲಿ ಕೂಡ ಒಂದು ಅಂತರಂಗಿಕವಾದ ಒಂದು ಶೋಧ ನಡೀತಾ ಇರ್ತದೆ, ಅಂತರಂಗದ ಕೃಷಿ ನಡೀತಾ ಇರ್ತದೆ. ಆ ಮುಖೇನ ಲೇಖಕರು ತಮ್ಮ ವೈಚಾರಿಕ ಅಭಿವೃದ್ಧಿ ಮತ್ತು ಅವರ ಸೃಜನಾತ್ಮಕ ಶಕ್ತಿಯನ್ನು ಹೊರಗೆ ಹಚ್ತಾರೆ. ಹೀಗೆ ವೈಚಾರಿಕತೆಯ ಕಡಗೋಲನ್ನು ಅವರು ಮಥಿಸಿದಾಗ ಅದರ ಫಲಿತಾಂಶ ರೂಪದಲ್ಲಿ ನಮಗೆ ಅತ್ಯಂತ ಉತ್ತಮವಾದ, ಶ್ರೇಷ್ಠವಾದ ಸಾಹಿತ್ಯ, ಕಥೆಯಾಗಲಿ, ಅದು ಕಾವ್ಯವಾಗಲಿ, ಅದು ಪ್ರಬಂಧಗಳಾಗಲಿ, ಕಾದಂಬರಿಯಾಗಲಿ, ಅದೆಲ್ಲವೂ ಆ ರೀತಿಯಾಗಿ ಹೊರಗೆ ಬರ್ತದೆ. ಹಾಗಾಗಿ ಸಾಹಿತ್ಯಿಕ ಪ್ರಯೋಗಶಾಲೆಗಳಾದ ಕಥಾ ಸ್ಪರ್ಧೆಗಳೇ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ. ನಾನು 1-2 ಸಾಲನ್ನು ಓದ್ತಾ ಇರುವಾಗ ಶ್ರೀಕೃಷ್ಣ ಆಲನಹಳ್ಳಿಯವರ ತಪ್ತ ಸಂಕಲನಕ್ಕೆ UR ಅನಂತಮೂರ್ತಿಯವರು ಬರೆದ 2 ಸಾಲುಗಳು ನನಗೆ ತುಂಬ ಇಷ್ಟ ಆದವು. ಅವರು ಹೇಳಿದರು, ಸಾಹಿತ್ಯ ಜೀವಂತವಾಗಿರಲು ಅದರಲ್ಲಿ ಅನಾಯಾಸವಾದ ಲವಲವಿಕೆಯ ಯೌವನವಿರಬೇಕು. ಆದರೆ ಅರ್ಥಪೂರ್ಣ ಶಿಲ್ಪವಾಗಿ ಕೃತಿ ಬರಬೇಕಾದರೆ ಅದು ತಾತ್ವಿಕ ಒತ್ತಡದಲ್ಲಿ ನಡೆಸಿದ ಒಂದು ಶೋಧನೆಯಾಗಿರಬೇಕು. ಅಂದರೆ ಇಷ್ಟು ಗಾಢವಾದ ಹೇಳಿಕೆಯನ್ನು ಅವರು ಜನರಿಗೆ ಕೊಟ್ಟಾಗ ಅಥವಾ ಸಾಹಿತಿಗಳಿಗೆ ಕೊಟ್ಟಾಗ ಆ ಕುರಿತು ಯೋಚನೆ ಮಾಡುವಂಥ ಒಂದು ಹುಮ್ಮಸ್ಸು ಬರುವಾಗ ಆ ಬೇರೆ ಬೇರೆ ದಿಕ್ಕಿನ ಶೋಧನೆಗಳಲ್ಲಿ ಲೇಖಕರು ತೊಡಗೋದು ಸಹಜ. ಇಲ್ಲಿ ಎಷ್ಟೊಂದು ವಿಷಯಗಳು ಕಥೆಯಲ್ಲಿ ವಸ್ತುಗಳಾಗಿ ಚರ್ಚೆಯಾಗಿವೆ. ಸಹಜವಾಗಿಯೇ ಮನುಷ್ಯರ ಬದುಕು, ಪರಿಸರ, ಸಂಸ್ಕೃತಿ, ವಾತಾವರಣ ಇವೆಲ್ಲವೂ ಕಥೆಯನ್ನು ಅರಸಿಕೊಂಡು ಬರುವ ವಸ್ತುಗಳು, ಹಾಗೂ ಲೇಖಕರು ಕೂಡ ಅವನ್ನು ಅರಸಿಕೊಂಡು ಹೋಗ್ತಾರೆ. ಆ ರೀತಿಯಾಗಿ
ಎಂದು ಅಮೂರ್ತ ಸ್ಪಂದನೆಗಳು ನಮ್ಮ ಕಥೆಗಳಲ್ಲಿ ಮೂಡಿಬಂದಿವೆ. ಇವೆಲ್ಲ ನೋಡಿದರೆ ನಮ್ಮ ಸಾಮಾಜಿಕ ಪ್ರತಿಬಿಂಬದಂಥ ಸಂಕಥನಗಳೇ ಹೌದು. ಇವತ್ತು ಪ್ರಶಸ್ತಿ ಪಡೆದಿರುವ ರಾಧಾಕೃಷ್ಣ ಮತ್ತು ಇಂದಿರಾ ಕ್ಯಾಂಟೀನ್, ಈ ಹೆಸರು ಕೂಡ ಒಂದು ಸ್ವಲ್ಪ ಸ್ವಾರಸ್ಯವನ್ನು ಮೂಡಿಸುವಂಥದ್ದು. ರಕಾರವಿಲ್ಲದ ಹೆಸರು, ಆದರೆ ಅದರ ಹಿಂದೆ ಇರುವಂಥ ಒಂದು ಗಾಢ ಅನುಭೂತಿ, ಒಬ್ಬ ಹಿರಿಯ ವಯಸ್ಕನ ಅವರ ನೋವು, ಅವರ ಕ್ಷುಧಾಬಾಧೆ, ಅವರ ಹಸಿವು, ನೀರಡಿಕೆಗಳಿಗೆ ಅವರು ಪಡುವಂಥ ಪಾಡು ಆ ಕಥೆಯಲ್ಲಿ ಮೂಡಿ ಬಂದಿದ್ದು ಬಹಳ ಮನಸ್ಸನ್ನು ತಟ್ಟುತ್ತದೆ. ಮನೋಹರ್ ಪೈ ಅವರು ಈಗಾಗಲೇ 4 ಕೃತಿಗಳನ್ನು ಬರೆದು ಒಂದು ಪ್ರಬುದ್ಧವಾದ ಶೈಲಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ರಾಧಾಕೃಷ್ಣ ಮತ್ತು ಇಂದಿರಾ ಕ್ಯಾಂಟೀನ್ ಈ ಸಂಕಲನವು ವಿಭಿನ್ನ ಸೂತ್ರಗಳನ್ನು ಇಟ್ಟುಕೊಂಡು ಪ್ರಚಲಿತವನ್ನು ನಮಗೆ ತೆರೆದು ತೋರಿಸುವಂಥ ಒಂದು ಕಥೆಗಳಿಗಾಗಿ ವಿಶೇಷ ಅನ್ನಿಸ್ತದೆ. ಹಲವು ನಿಟ್ಟಿನಿಂದ ಆಕರವಾಗಿ ಬಂದಂಥ ಸಂವೇದನೆಗಳನ್ನು ಅವರು ಒಟ್ಟುಗೂಡಿಸಿ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಕೊಡ್ತಾ ಹೋಗಿದ್ದಾರೆ. ಹಾಗಾಗಿ ಬಿಗಿಯಾದ ಬಂಧ ಮತ್ತು ನಿರೂಪಣೆ ಇವೆರಡೂ ಕೂಡ ಅವರ ಅನೇಕ ಕಥೆಗಳಲ್ಲಿ ನನಗೆ ಕಾಣಿಸಿಕೊಂಡಿವೆ. ಬ್ರಹ್ಮಮುಹೂರ್ತ ಇರಬಹುದು, ಅದು ಆಮೇಲೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ ರೈಲ್ವೆ ಸ್ಟೇಷನ್ನಲ್ಲಿ, ಎಚ್ಚರ ಅನ್ನುವ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇರ್ತಾರೆ. ಆ ಒಂದು ಕಥೆ ಮತ್ತು ಉಡುಮಲೆ ಪೇಟೆ ಅವಳು ಅಂತೂ ಅದರಲ್ಲಿ ತುಂಬ ಒಂದು ಸ್ವಾರಸ್ಯ ಮೂಡ್ತಾ ಇರುತ್ತೆ ನಮಗೆ ಓದ್ತಾ ಇದ್ದ ಹಾಗೆ. ಯಾರು ಇರಬಹುದು ಅನ್ನೋ ಕುತೂಹಲವನ್ನು ಕೊನೆಯವರೆಗೂ ಕಾಯ್ದುಕೊಂಡು ಹೋದಂಥ ಕಥೆ ಅದು. ಹಾಗಾಗಿ ಇವರ ಎಲ್ಲ ಕಥೆಗಳಲ್ಲೂ ಒಂದು ವೈವಿಧ್ಯತೆ ಮತ್ತು ವಿಶಿಷ್ಟತೆಯನ್ನು ನಾನು ಕಂಡೆ. ಒಂದು ಕಥೆಯಂತೆ ಇನ್ನೊಂದು ಕಥೆಯ ವಸ್ತು ಇಲ್ಲ, ಇದು ನಾನು ಮುಖ್ಯವಾಗಿ ಗಮನಿಸಿದ ಅಂಶ. ನನಗೆ ಒಂದು ಸಣ್ಣ ವಿಷಯ ಇಲ್ಲಿ ನೆನಪಾಗ್ತಾ ಇದೆ ಹೇಳಬಹುದಾದರೆ, ಪ್ರಸಿದ್ಧ ಹಿರಿಯ ಸಾಹಿತಿ, ಕನ್ನಡ ಭಾಷೆ ಕಂಡಂಥ ತುಂಬ ಪ್ರಸಿದ್ಧ ಲೇಖಕರು, ಕೇಂದ್ರ ರಾಜ್ಯ ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕೃತರಾದ ದಿವಂಗತ ಶ್ರೀನಿವಾಸ ವೈದ್ಯ ಅವರು, ಅವರ ಪರಿಚಯ ನನಗೆ ಸುಮಾರು 90ರ ದಶಕದಿಂದಲೇ ಇತ್ತು. ಆಗ ನಾನು ಬರೀತಾ ಇದ್ದೆ. ನನ್ನ ಬರಹಗಳನ್ನು ಓದಿ ಅವರು ತುಂಬ ಒಳ್ಳೆಯ ಮಾತುಗಳನ್ನಾಡಿ ಪ್ರೋತ್ಸಾಹಿಸ್ತಾ ಇದ್ದರು. ಹಾಗಾಗಿ ಅವ್ರ ಜೊತೆಯಲ್ಲಿ ಮಾತಾಡ್ತಿದ್ದೆ. ಅವರು ಒಂದು ಬ್ಯಾಂಕಿನಲ್ಲಿ ಹಿರಿಯ ಪ್ರಬಂಧಕರಾಗಿದ್ದರು, ನಾನು ಆ ಬ್ಯಾಂಕಿನ ಕಸ್ಟಮರ್ ಆಗಿದ್ದೆ. ಹಾಗೆ ಹೋದಾಗಲೆಲ್ಲ ಅವರು ನನ್ನ ಜೊತೆಯಲ್ಲೇ ಮಾತಾಡಿ ನನ್ನ ಕಥೆಯ ಬಗ್ಗೆ ಏನೋ ಹೇಳ್ತಾಯಿದ್ರು. ಹೀಗೆ ಸಹಜವಾಗಿ ಸಾಹಿತ್ಯದ ಕುರಿತು ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇರುವಾಗ ಒಂದಿನ ನಾನು ಒಂದು ಮಾತನ್ನು ಅವ್ರಿಗೆ ಕೇಳಿದೆ. ಸರ್, ಬರೆಯೋದು ಲೇಖಕರ ಹವ್ಯಾಸ, ಅಭ್ಯಾಸ, ಆಸಕ್ತಿ ಯಾವುದೂ ಆಗಿರ್ಬೋದು. ಇವತ್ತಿನದು ಸ್ಪರ್ಧಾತ್ಮಕ ಯುಗ. ಜಗತ್ತು ಅನೇಕ ಸವಾಲುಗಳನ್ನು ಜನರಿಗೆ ಒಡ್ಡಿದ ಹಾಗೆ ಲೇಖಕರಿಗೂ ಒಡ್ಡುತ್ತೆ. ಕಥೆ ಸಾಹಿತ್ಯ ಎಲ್ಲೋ ಧಾರಾಳವಾಗಿ ಮೂಡಿ ಬರ್ತಾ ಇದೆ, ಅದೇನೋ ನಿಜ. ಆದರೆ ಎಲ್ಲೋ ಒಂದು ಕಡೆ ಬರೆದಿದ್ದು ಒಂದು ತೃಪ್ತಿ ಕೊಡ್ತಾ ಇಲ್ಲ, ಅಸಮಾಧಾನ ಒಂದು ಕಿಂಚಿತ್ ಮಟ್ಟಿಗೆ ಇದೆ ಅನ್ನುವ ಮಾತುಗಳನ್ನು ನಾನು ಕೆಲವು ಲೇಖಕರಿಂದ ನನ್ನನ್ನು ಹಿಡ್ಕೊಂಡು ಕೇಳಿದ್ದೀನಿ. ನೀವೇನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ವೈದ್ಯವರು ಒಮ್ಮೆ ನಕ್ಕರು. ಈ ಕಥೆ ಮತ್ತು ಬರವಣಿಗೆ ಇದು ನೀವು ಮಾಡ್ತೀರಿ, ನಿಮಗೇನು ಅನ್ನಿಸ್ತದೋ ಅದನ್ನು ಹೇಳ್ರಿ ಮೊದಲ ಅಂತ. ನನಗೆ ಒಂದು ನಿಮಿಷ ಗಲಿಬಿಲಿ ಆಯಿತು, ನನ್ನನ್ನೇ ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿದೆ. ಸರ್, ಒಂದು ವಸ್ತು ಕೈಗೆ ಸಿಗುತ್ತೆ ಅಥವಾ ನಾವು ಅದನ್ನು ಹುಡುಕಿರ್ತೀವಿ, ಅದು ಮನಸ್ಸಿನಲ್ಲಿ ಕೂತು ಕಾಡ್ತಾ ಇರುತ್ತೆ, ಬೇರೆ ಬೇರೆ ಹೊಳವುಗಳನ್ನು ನಮ್ಮ ಹತ್ರ ಚಾಚ್ತಾ ಇರುತ್ತೆ. ಆ ಹೊಳವುಗಳನ್ನು ನಾವು ಎಷ್ಟು ಶಕ್ತವಾಗಿ ಕಟ್ಟಿಕೊಂಡು ಹಿಡಿದು ಇನ್ನೊಬ್ಬರಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಅನ್ನೋದರಲ್ಲಿ ನಮ್ಮ ಕಥೆ ಯಶಸ್ಸು ಅಡಗಿರ್ತದೆ. ಆದರೆ ಎಲ್ಲ ಕಥೆಗಳು ಆ ಮಟ್ಟವನ್ನು ಮುಟ್ಲಿಕ್ಕಿಲ್ಲ. ಬಹುಶಃ ಹೀಗೇನೋ ಒಂದು ಅನಿಸಿಕೆ ಎಲ್ಲರಲ್ಲೂ ಇರಬಹುದು ಅಂತ. ಆಗ ಅವರು ಮತ್ತೆ ನಕ್ಕು, ಹೌದು ಇದೆಲ್ಲ ಖರೆ, ಆದರೆ ಕೆಲವೊಮ್ಮೆ ಅತೃಪ್ತಿ ಅಂತ ಹೇಳಿದ್ರಿ ನೀವು. ಅದು ಅತೃಪ್ತಿ ಅಲ್ಲ, ಅದೇ ಲೇಖಕರು ಬೆಳೆಯುವ ಹಾದಿ. ಸಕ್ಸಸ್ ಮತ್ತು ಯಶಸ್ಸಿನ ಪ್ಲ್ಯಾಟ್ಫಾರ್ಮೇ ಅತೃಪ್ತಿ. ಅದರಲ್ಲೂ ಹೊಸದಾಗಿ ಬರೆಯುವವರಿಗೆ ಹೆಚ್ಚಾಗಿ ಇದು ಕಾಡಿತ್ತು ಅಂದರೆ ಅವರು ಬೆಳೀತಾರೆ ಅಂತ ಅದರ ಅರ್ಥ. ಇಷ್ಟಾದ್ರೂ ನಿಮ್ಮ ಕಥೆಯೊಳಗೆ, ಕಾದಂಬರಿಯೊಳಗೆ, ಕಾವ್ಯದೊಳಗೆ ನೀವು ಏನನ್ನು ಕೊಡ್ತೀರಿ, ಜಗತ್ತಿಗೆ ಯಾವ ರೀತಿಯಾಗಿ ನಿಮ್ಮ ಅನಿಸಿಕೆಗಳನ್ನು ದಾಟಿಸ್ತೀರಿ, ನಿಮ್ಮ ಕಲ್ಪನೆಗಳನ್ನು ಮುಟ್ಟಿಸ್ತೀರಿ, ಈ ಒಂದು ನೈತಿಕ, ಸಾಮಾಜಿಕ, ವೈಯಕ್ತಿಕ ಈ ಬದ್ಧತೆ ಕೂಡ ಲೇಖಕರಿಗೆ ಇರ್ತದೆ. ಅದೇ ರೀತಿ ಓದುಗರು ಕೂಡ ಲೇಖಕರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಅರಿತುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಿದಾಗ ಆ ಬರಹ, ಆ ಕಥೆ, ಅದು ಕಾದಂಬರಿ ಯಶಸ್ಸಾಗುತ್ತದೆ. ಅಲ್ಲಿ ಒಂದು ಕಥೆ ಲೇಖಕರನ್ನು ಎಷ್ಟು ಕಾಡಿರ್ತದೋ ಅಷ್ಟೇ ಪ್ರಮಾಣದಲ್ಲಿ ಓದುಗರನ್ನು ಮುಟ್ಟಬೇಕು, ಅವರನ್ನು ಕಾಡಬೇಕು. ಆಗ ಇದು ಮುಂದಿನ ಯಶಸ್ಸಿನ ದಾರಿಯ ಪ್ಲ್ಯಾಟ್ಫಾರ್ಮಾಗಿ ಇಬ್ಬರನ್ನು ಗೆಲ್ಲಿಸುವಂಥ ಒಂದು ಇದು
ಕಾರ್ಯ ಆಗ್ತದೆ ಅಲ್ಲಿ. ಆದರೆ ಅತೃಪ್ತಿ ಇದ್ದರೂ ಕೂಡ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಸಫಲತೆ ಜಾಸ್ತಿ ಇರುತ್ತದೆ. ಹೀಗೆ ಇನ್ನೂ ಏನೇನೋ ವಿಷಯಗಳನ್ನು ಅವರು ಹೇಳಿದ್ದು ನನ್ನ ನೆನಪಿನಲ್ಲಿದ್ದದ್ದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ. ಈ ಹೊತ್ತಿಗೆ ಕಥಾ ಸ್ಪರ್ಧೆ ಕಥೆಗಳನ್ನು ಓದ್ತಾ ಇದ್ದಾಗ ನನಗೆ ವೈದ್ಯ ಸರ್ ಅವರು ಮಾತಾಡಿದ್ದು ಈ ಮಾತುಗಳು ಪದೇ ಪದೇ ನೆನಪಿಗೆ ಬರ್ತಾಯಿದ್ವು. ಬರಹಗಾರರಿಗೆ ತಾವು ಕಟ್ಟುವ ಕಥೆ ಬರಹಗಳ ಮೇಲೆ ನಿಯಂತ್ರಣ ಇದ್ದರೂ ಕೂಡ ಓದುಗರನ್ನು ಹಿಡಿದಿಟ್ಕೊಳ್ಬೇಕು. ಕ್ಲೀಶೆ ಅನಿಸಿದಂಥ ಭಾವನೆಗಳು ಸಲೀಸಾಗಿ ಮೂಡಿಬರಬೇಕು. ಈ ಎಲ್ಲ ಕೆಲವು ಅಂಶಗಳನ್ನು ನಾನು ಅದರ ಆ ಹೊಳವುಗಳಲ್ಲಿ ಅವ್ರ ಮಾತುಗಳಲ್ಲಿ ಕಂಡುಕೊಂಡೆ. ಇವತ್ತು ನಮ್ಮ ಜೊತೆಯಲ್ಲಿರುವಂಥ ಸ್ಪರ್ಧೆಗೆ ಅಂತಿಮ ಹಂತದವರೆಗೂ ಬಂದಂಥ ಕೆಲವರು ಲೇಖಕರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಇವತ್ತು ಗೆದ್ದಿರುವಂಥ ಕಥೆ ಮತ್ತು ಕವನದ ಹಸ್ತಪ್ರತಿಗಳ ಸಂಕಲನಕ್ಕೆ ಪ್ರಶಸ್ತಿಯನ್ನು ಪಡೆದಿರುವಂಥ ಇಬ್ಬರೂ ಲೇಖಕರಿಗೂ ಕೂಡ ತಾರಿಣಿ ಶುಭದಾನಿ ಅವರಿಗೆ ಮತ್ತು ಮನೋಹರ ಪೈ ಅವರಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ನನ್ನ ಮಾತುಗಳನ್ನು ಕೂತು ಸಮಾಧಾನವಾಗಿ ಕೇಳಿದ ನಿಮಗೆಲ್ಲರಿಗೂ ನನ್ನ ಮನಪೂರ್ವಕ ಧನ್ಯವಾದಗಳು. ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಈ ಹೊತ್ತಿಗೆಗೆ ನನ್ನ ತುಂಬ ಮನದ ಧನ್ಯವಾದಗಳು.